ಹೇಳಿದ್ರಿ, ನನ್ಗೆ ಅದ್ರ ಬಗ್ಗೆ ಬಹಳ ಗೌರವ ಇದೆ. ಆದ್ರೆ ನೀವ್ ಅನ್ಕೊಂಡಿರಂಗೆ ಧರ್ಮಸ್ಥಳವಾಗ್ಲಿ, ವೀರೇಂದ್ರ ಅವರ ಹೆಗಡೆ ಅವರಾಗಿರ್ಲಿ, ಅಥವಾ ದೇವ್ರು ಮಂಜುನಾಥ ಸ್ವಾಮಿನೇ ಆಗಿರ್ಲಿ, ಎಲ್ಲೂ ಅಪಾಯದಲ್ಲಿ ಇರ್ಲಿಲ್ಲ. ಅಲ್ಲಿಂದ ಇವತ್ತಿನ ತನಕ ಅವ್ರಿಗೆ ಧರ್ಮಸ್ಥಳಕ್ಕೆ ಇರ್ತಕ್ಕಂತ ಕೋಟ್ಯಾಂತರ ಲಕ್ಷಾಂತರ ಭಕ್ತ ಪಡೆ ಹಾಗೇ ಇದೆ. ಪ್ರತಿನಿತ್ಯವೂ ಅಲ್ಲಿ ಏನೇನ್ ಸೇವೆಗಳು ನಡೀತಿತ್ತೋ ಅದು ಇವಾಗ್ಲೂ ನಡೀತಿದೆ, ಆವಾಗ್ಲೂ ನಡೀತಿದೆ. ಆದ್ರೆ ನನ್ನ ಪ್ರಶ್ನೆ, 2012ರಲ್ಲಿ ಕಂಪ್ಲೇಂಟ್ ರೈಸ್ ಆಯ್ತು ಅಂತ ನೀವು ಹೇಳಿದ್ರಿ. ನೀವು ವಿರೋಧ ಪಕ್ಷಕ್ಕೆ ಹೋದ್ರಿ. ಹೌದೌದು, 2013ರಲ್ಲಿ ನಾವು ಆಡಳಿತ ಪಕ್ಷಕ್ಕೆ ಬಂದ್ವಿ, ನೀವು ವಿರೋಧ ಪಕ್ಷಕ್ಕೆ ಹೋದ್ರಿ. ಇವತ್ತು ನೀವು ಧರ್ಮಸ್ಥಳ ಚಲೋ ಅಂತ ಹೋದವರು ಅವತ್ತು ಸೌಜನ್ಯ ಚಲೋ ಅಂತ ಯಾಕೆ ಹೋಗ್ಲಿಲ್ಲ? ಧರ್ಮ ಅಲ್ಲ, ಈಗ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತೀರಿ ನೀವು ಅಲ್ವಾ? ನೀವು ಮೇ ಬಿ ಧರ್ಮ ನೀವು ನಾವ್ ಹೇಳ್ಬೇಕಾಗಿರೋದಿಲ್ಲ. ನಮ್ಮ ಋಷಿ ಮುನಿಗಳು ಇರಬಹುದು, ನೀವು ಅದನ್ನ ಪಾಲಿಸ್ತೀರಿ ಅಂತ ನೀವು ಸುಮಾರು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದೀರಿ. ನೀವು ಸುಮಾರು ವೇದಿಕೆಗಳಲ್ಲಿ ಅದನ್ನ ಹೇಳ್ಕೊಂಡಿದ್ದೀರಿ. ಹಾಗಾದ್ರೆ ನೀವು ಪಾಲಿಸಲ್ವಾ? ಅದನ್ನ ನೀವು ಪಾಲಿಸಲ್ವಾ? ಅದು ನಿಮ್ ಸಿದ್ಧಾಂತ ಅಲ್ವಾ? ಹಾಗಾದ್ರೆ ನಿಮ್ ಮಾತೇ ಬೇರೆ, ನಿಮ್ ಕೃತಿನೇ ಬೇರೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ? ಇವಳು ತಾಯಿ, ಇವಳನ್ನ ಹೆಂಗಸು ಅಂತ ಕರಿಬೇಕೀಗ ಜನ. ನನ್ನ ಪ್ರಶ್ನೆ ಮೇಡಮ್, ಸಮೀರಾ ಅನ್ನೋ ಒಬ್ಬ ಯೂಟ್ಯೂಬರು ಕಾವಂದನ ಫ್ಯಾಮಿಲಿ ಮೇಲೆ ಇನ್ನು ರುದ್ರ ತಾಂಡವ ಆಗಬೇಕು, ನಿಮ್ಮ ರಕ್ತ ಕುದಿತಿಲ್ವಾ, ಬೀದಿಗಿಳಿಬೇಕು ಅಂತ ಅಂದಾಗ ಅದನ್ನ ನೀವು ಯಾವ ರೀತಿ ಗಮನಿಸಿದ್ರಿ? ನಿಮ್ಮ ಒಪಿನಿಯನ್ ಕೇಳ್ತಿದ್ದೀನಿ. ಅದ್ರ ಜೊತೆಗೆ ತಿಮರೋಡಿ ಅವರು JCB ನುಗ್ಗಿಸ್ಬೇಕು ಅಂದಾಗ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ದೇವಸ್ಥಾನ ಅಪಾಯದಲ್ಲಿದೆ ಅಂತ ನಿಮಗ್ ಅನ್ನಿಸ್ತೋ ಇಲ್ವೋ? ನಿಮ್ ಪ್ರಶ್ನೆಗೆ ಉತ್ತರ ಅವ್ರು ಕೊಡ್ತಾರೆ, ನನ್ನ ಪ್ರಶ್ನೆಗೆ ನೀವು ಉತ್ತರ ನೋಡಿ ಮೇಡಮ್. ಅವರೇ ಹೇಳಿದ್ರು ಪ್ರತಿಯೊಬ್ಬರಿಗೂ ಅವರದೇ ಆದಂತ ನೀವ್ ಹೇಳಿದ್ರಿ ಒಂದ್ ನಿಮಿಷ. ಇಲ್ಲ ಜಂಪ್ ಮಾಡಬೇಡಿ ಮೇಡಮ್, ಜಂಪ್ ಮಾಡಬೇಡಿ. ಧರ್ಮಸ್ಥಳ ಕ್ಷೇತ್ರ ಅಪಾಯದಲ್ಲಿರ್ಲಿಲ್ಲ, ಕಾವಂದರ ಕುಟುಂಬದ ಬಗ್ಗೆ ಯಾರು ಮಾತನಾಡಿರ್ಲಿಲ್ಲ ಅಂತ ಹೇಳಿದ ನೀವು ಈ ವಾದವನ್ನು ಒಪ್ಪಿದ್ರಿ. ಸಮೀರಾ ಮಾತನಾಡಿದ್ರಲ್ಲಿ ಸತ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆತ ಗಾಳಿಯಲ್ಲಿ ಗುಂಡು ಹೊಡೆದ. ತಿಮರೋಡಿ ಅವರು ಧರ್ಮಸ್ಥಳ ಕ್ಷೇತ್ರದ ಮೇಲೆ JCB ಹತ್ಸೋಣ ಅಂತಂದಿದ್ದು ಕ್ಷೇತ್ರದ ಅಪಾಯದ ಸೂಚನೆ, ಹೌದಲ್ವಾ? ಹೌದು. ಅದು ಮಿಕ್ಕಿದ ಉತ್ತರ ಸಿಟಿ ರವಿ ಅವ್ರು ಕೊಡ್ತಾರೆ. ಬಂದ್ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಒಂದು, ಇವರಿಗೆ ಬಹಳ ಜನರಿಗೆ ಸೌಜನ್ಯ ಹೆಸರಷ್ಟೇ ಕೇಳಿ ಗೊತ್ತು. ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಆಪಾದಿತ ಅರೆಸ್ಟ್ ಆಗಿದ್ದ, ಅವನ ಮೇಲೆ ಚಾರ್ಜ್ ಶೀಟ್ ಆಗಿತ್ತು. ಚಾರ್ಜ್ ಶೀಟ್ ಆಗಿ ಅರೆಸ್ಟ್ ಆಗಿ ಜೈಲಿಗೆ ಕಳಿಸಿದ್ಮೇಲೆ ಯಾವ ದೃಷ್ಟಿ ಇಟ್ಕೊಂಡು ಹೋರಾಟ ಮಾಡ್ತೀರಿ? ಅವತ್ತಿನ ಸರ್ಕಮ್ಟೆನ್ಸಸ್ ಎವಿಡೆನ್ಸ್ ಆತನೇ ಆಪಾದಿತ, ಅಪರಾಧಿ ಅನ್ನೋದು ಕೋರ್ಟ್ ತೀರ್ಮಾನ ಮಾಡಬೇಕು. ಆತನೇ ಆಪಾದಿತ ಅಂತ ಹೇಳಿ ಜೈಲಿಗೆ ಕಳಿಸಿತ್ತು. ಜೈಲಿಗೆ ಕಳಿಸಿ ಮುಕ್ತಾಯ ಆಗಿದ್ದ ಕೇಸನ್ನ ನೀವು ಯಾವ ದೃಷ್ಟಿ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಬಯಸಿದ್ರಿ? ಒಂದು, ಅವಾಗ ನಿಮ್ ಪಾರ್ಟಿ ಸರ್ಕಾರ ಇತ್ತು, ಅವ್ನು ಜೈಲಿಗೆ ಕಳಿಸಿದಾಗ. ಆ ಜೈಲಿಗೆ ಕಳಿಸಿದಾಗ ನಿಮ್ ಪಾರ್ಟಿ ಸರ್ಕಾರ ಇದ್ದಾಗ, ನಿಮ್ ಕಾಂಗ್ರೆಸ್ ಪಾರ್ಟಿ, ನಿಮ್ಮ ಹೇಳಿಕೆ ಆಧಾರದಲ್ಲಿ ನನಗೆ ಕಾಂಗ್ರೆಸ್ ಅಂತ ಅನಿಸ್ತು, ನಿಮ್ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರವೇ ಇದ್ದಾಗ ನಿಮ್ಮ ಸರ್ಕಾರ ಏನಾದ್ರೂ ನಿರಪರಾಧಿಯನ್ನು ಬಂಧಿಸಿತ್ತ? ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ನಿಮ್ಮ ಸರ್ಕಾರ ನಿರಪರಾಧಿಯನ್ನು ಬಂಧಿಸಿದ್ರೆ ಆಗ ಅದು ತಪ್ಪು ಅಂತ ಹೇಳ್ಬೋದಿತ್ತು. ನಿಮ್ ಸರ್ಕಾರ ಅಪರಾಧಿಯನ್ನೇ ಬಂಧಿಸಿ ಅಪರಾಧಿಗೆ ಚಾರ್ಜ್ ಶೀಟ್ ಹಾಕಿದ್ದಾಗಿದ್ರೆ ನೀವು ಯಾವುದನ್ನ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಬಯಸ್ತಿದ್ರಿ? ಒಂದು ಹೋರಾಟ ಬಿಜೆಪಿಯವರು ಮಾತ್ರ ಯಾಕೆ ಮಾಡ್ಬೇಕು ಅಂತೀರಿ? ಸುತ್ತಿ ಬಳಸಿ ಧರ್ಮಸ್ಥಳದಲ್ಲಿ ಆರೋಪ ಹೊರಿಸ್ತಾ ಇದ್ರಿ. ನೇರವಾಗಿ ಹೇಳಿ. ಹೇಳ್ಬೋದಿತ್ತು, ನೀವೊಬ್ಬ ಬಹಳ ಬ್ರಿಲಿಯಂಟ್ ರಾಜಕಾರಣಿ, ಅದು ನನಗೆ ವೈಯಕ್ತಿಕವಾಗಿ ಗೊತ್ತಿದೆ. ಆದ್ರೆ ನಾನ್ ನಿಮಗೆ ಏನ್ ಕೇಳ್ತೀನಿ, ಪ್ರಾಮಾಣಿಕ ರಾಜಕಾರಣಿ, ಬ್ರಿಲಿಯಂಟ್ ಅಲ್ಲ. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ 23 ವಿಧಾನಸಭೆಯಲ್ಲಿ, ಅದು ನನಗೂ ಗೊತ್ತಿದೆ, ನಿಮಗೂ ಗೊತ್ತು. ಸರ್, ನೀವಿವಾಗ ಯಾವ ಸೋರ್ಸ್ ನ ಹೇಳ್ತಿದಿರೋ ಅದೇ ಯೂಟ್ಯೂಬರ್ಸ್ ಎದುರೇನೇ ಅಲ್ವಾ ನೀವು ಧರ್ಮಸ್ಥಳವನ್ನ ರಕ್ಷಣೆ ಮಾಡ್ತೀವಿ ಅಂತ ಅಲ್ಲಿಗೆ ಹೋಗಿದ್ದು? ಅದನ್ನು ನೀವು ಒಪ್ಕೋಬೇಕು. ಯೂಟ್ಯೂಬರ್ಗಳ ಹೇಳಿಕೆಯ ಆಧಾರದ ಮೇಲೆನೆ ಬಿಜೆಪಿ ಕೂಡ ಧರ್ಮಸ್ಥಳ ರಕ್ಷಣೆಗೆ ಹೊರಟಿದ್ದು. ಮೇಡಮ್, ಸರ್ಕಾರ ಯೂಟ್ಯೂಬರ್ ಮೇಲೆ ಆಕ್ಷನ್ ತಗೊಂಡಿದ್ರೆ, ಬುಲ್ಡೋಜರ್ ಓಡಿಸಬೇಕು ಅಂತ ಹೇಳಿದ ಮೇಲೆ ಆಕ್ಷನ್ ತಗೊಂಡಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಹೋರಾಟ ಮಾಡುವ ಅವಶ್ಯಕತೆ ಬರ್ತಿರ್ಲಿಲ್ಲ. ಪೂರ್ತಿ ಕೇಳಿಸ್ಕೊಳ್ಳಿ ಮೇಡಮ್, ನಿಮಗೆ 15 ನಿಮಿಷ ಟೈಮ್ ಕೊಟ್ಟಿದ್ದೀನಿ ಪ್ರಶ್ನೆ ಕೇಳಕ್ಕೆ. ಸೋಮೋಟೋ ಕೇಸ್ ರಿಜಿಸ್ಟರ್ ನನ್ನ ಮೇಲೆ ಮಾಡ್ತು. ಸೋಮೋಟೋ ಕೇಸ್ನ ಯಾಕೆ ಸಮೀರ್ ಮೇಲ್ ಮಾಡಲಿಲ್ಲ? ಸೋಮೋಟೋ ಕೇಸ್ನ ಯಾಕೆ ತಿಮ್ರೋಡಿ ಮೇಲ್ ಮಾಡಲಿಲ್ಲ? ಸೋಮೋಟೋ ಕೇಸ್ನ ಯತ್ನಾಳ್ ಮೇಲ್ ಮಾಡಬಹುದು, ಸೋಮೋಟೋ ಕೇಸ್ನ ಸಿಟಿ ರವಿ ಮೇಲ್ ಮಾಡಬಹುದು, ಸೋಮೋಟೋ ಕೇಸ್ನ ಯಾಕೆ ಸಮೀರ್ ಮೇಲ್ ಮಾಡಲಿಲ್ಲ? ಇದರಲ್ಲೇ ಅನುಮಾನ ಇದೆ ಅಂತ ನಾನು ಹೇಳಿದ್ದು. ಸರ್ಕಾರದ ನಡೆಯಲ್ಲಿ ಇದರಲ್ಲೇ ಅನುಮಾನ ಇದೆ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ಮೇಡಮ್, ನಾನು ಮಣಿಕಂಠ ಅವರ ಸ್ಟೇಟ್ಮೆಂಟ್ ಇಂದ ಶುರು ಮಾಡ್ತೀನಿ. ನೋಡಿ ಸರ್, ಮನೆಯಲ್ಲಿ ಹೆಚ್ಚು ಕಡಿಮೆ ಆದಾಗ ನಾವು ಇಲ್ಲ ಅಕ್ಕಪಕ್ಕದಲ್ಲಿ ಏನಾದ್ರು ಸಾವಾದಾಗ ಸಂತಾಪ ಸೂಚೋದು ಸಹಜ. ಧರ್ಮಕ್ಕಾಗ್ಲಿ ರಾಷ್ಟ್ರಕ್ಕಾಗ್ಲಿ ಏನಾದಾಗ ಕಿಚ್ಚು ಎಬ್ಬಿಸ್ಬೇಕಾಗಿಲ್ಲ. ಕಿಚ್ಚು ತಾನಾಗ್ ತಾನೇ ಎದಳುತ್ತೆ. ನಾವು ಹೋಗಿ ಅಲ್ಲಿ ಧರ್ಮ ಕೊಡಿಸ್ತೀವೋ ಇನ್ನೊಂದ್ ಮಾಡ್ತೀವೋ ಗೊತ್ತಿಲ್ಲ, ನಾವು ನಿಮ್ ಜೊತೆ ಇದೀವಿ, ಪೀಠಕ್ಕೆ ಏನು ತೊಂದರೆ ಆಗಲ್ಲ ಅಂತ ಒಂದು ಸಾಮಾನ್ಯವಾಗಿ ಏನ್ ತೋರಿಸ್ಬೇಕೋ ಅದು ತೋರಿಸಿದೀವಿ. ನಿಮಗ್ ಕಿಚ್ಚಿತ್ತ ನೋಡಿ, ಸೌಜನ್ಯ ಕೇಸಲ್ಲಿ ಆಲ್ರೆಡಿ ರವಿಯಣ್ಣ ಹೇಳ್ದಾಗೆ ಮೊದ್ಲೇ ಅದಕ್ಕೇನಾಗ್ಬೇಕಾಗಿದ್ದು, ಒಬ್ಬ ಅಪರಾಧಿನ ಕೌಂಟರ್ ಮಾಡಿ ಲೀಗಲಿ ಮುಂದಾಕಿದ್ದಾರೆ.
ನೀವು ಅದ್ರ ಬಗ್ಗೆ ಚಾಲೆಂಜ್ ಮಾಡ್ಬೇಕಾ? ನೀವು ಮಾಡಿ. ನಮ್ ಸ್ಟ್ಯಾಂಡ್ ಏನಿದೆ, ಧರ್ಮಸ್ಥಳ ಪರ ಇತ್ತು, ನಾವು ಹೋದ್ವಿ. ನಿಮ್ ಸ್ಟ್ಯಾಂಡ್ ಏನಿದೆ ನೀವು ಹೋಗಿ. ಮತ್ತೆ ಇನ್ನೊಂದು ರಾಜಕೀಯ ಪಕ್ಷ ಇವತ್ತು ಎಲ್ಲ ತರವಾಗೂ ಮಾತಾಡುತ್ತೆ, ಸೌಜನ್ಯ ಇನ್ನೊಂದು ಮತ್ತೊಂದು. ಅದ್ರ ಬಗ್ಗೆ ಚಾರ್ಜ್ ಶೀಟ್ ಆಗ್ಲಿ, ಅದ್ರ ಬಗ್ಗೆ ಅವಶೇಷಗಳು ಮತ್ತೆ ಏನೇನ್ ಡಾಕ್ಯುಮೆಂಟ್ ಸಿಕ್ಕಿದೆ ಅದ್ರ ಬಗ್ಗೆ ಯಾರು ರಿಸರ್ಚ್ ಮಾಡ್ದಂಗೆ ಅವನ್ಯಾರೋ ಒಂದು ಯೂಟ್ಯೂಬ್ ಒಂದು ಬೇಸ್ ಹಿಡ್ಕೊಂಡು ಬೇಸ್ಲೆಸ್ ಆಗಿ ಮಾತಾಡ್ತಿದ್ದಾರೆ. ಇವತ್ತು ಬಿಜೆಪಿ ಆಗ್ಲಿ, ನಾವಾಗ್ಲಿ, ಇನ್ನೊಬ್ರಾಗ್ಲಿ ನಾವು ರೆಡಿ ಇದೀವಿ. ಸೌಜನ್ಯ ಪರ ಏನೋ ತಪ್ಪಾಗಿದ್ಯಾ, ನಾವು ಅದಕ್ಕೆ 0 ಟಾಲರೆನ್ಸ್ ತಗೊಳ್ತೀವಿ, ಅಕ್ಸೆಪ್ಟ್ ಮಾಡ್ತೀವಿ. ಬೇಸ್ ಜೊತೆನೆ ನಾವು ಮಾತಾಡ್ತಾ ಇದೀವಿ. ಏನೇ ಒಂದ್ ಸಣ್ಣ ವಿಷಯ ಬಗ್ಗೆ ಮಾತಾಡ್ಬೇಕಾದ್ರೆ ಬೇಸ್ ಇಟ್ಕೊಂಡು ಮಾತಾಡ್ತೀವಿ. ನೀವು ಬೇಸ್ ತಗೊಂಬನ್ನಿ, ನಮ್ಮಲ್ಲಿ ತಪ್ಪಾಗಿದೆ ನಾವು ಮಾಡ್ತೀವಿ. ಇವತ್ತಿನ ರಾಜಕೀಯ ಪಕ್ಷ ಇರೋದು ಕಾಂಗ್ರೆಸ್ ಸರ್ಕಾರನೇ. ನಿಮ್ಮ DCM ಆಗ್ಲಿ, ನಿಮ್ಮ ಮಾಂಸ ತಿಂದು ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋ ರಾಜ್ಯದ ಮುಖ್ಯಮಂತ್ರಿ ಇರ್ಲಿ, DCM ನಿಮ್ಗೂ DCM ಎಲ್ಲ ಇರ್ಲಿ, ಮಾಡಿ. ಇವಾಗ ನಿಮ್ಮದೇ ಸರ್ಕಾರ ಇರ್ಬೇಕಾದ್ರೆ ನೀವೊಂದು ಮನವಿ ಮಾಡಿ. ನಾವಂತೂ ನಮ್ ಸ್ಟ್ಯಾಂಡ್ ಇತ್ತು, 100 ಆಯ್ತು, 50 ಆಯ್ತು, ಹೋಗಿದ್ದೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಿಮ್ ಸ್ಟ್ಯಾಂಡ್ ಮಾಡಿ. CT ರವಿ ಸರ್ಗೆ ಒಂದು ಪ್ರಶ್ನೆ. ಆಗ್ಲೇ ಹೇಳಿದ್ರಿ, ಯಾದಗಿರಿಯಲ್ಲಿ ಒಬ್ಬ ST ಸಮುದಾಯದವ್ರನ್ನ ಸತ್ತ ಸಂದರ್ಭದಲ್ಲಿ ನಾವೇ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿದ್ವಿ. ಕೊಪ್ಪಳದಲ್ಲಿ ಹೋಗ್ಬಿಟ್ಟು ನಾವೇ ಪ್ರತಿಭಟನೆ ರವಿ ಸಿದ್ದಪ್ಪ ನಾಯಕ್. ಆದ್ರೆ ಇದೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲಿ ಏನು ನಮ್ಮ ಸುಧಾಕರ್ ಇದಾರಲ್ಲ, MP ಸುಧಾಕರ್, ಅವ್ರ ಹೆಸರು ಬರ್ದಿಟ್ಬಿಟ್ಟು ಒಬ್ಬ ದಲಿತರು ಸತ್ತೋದ್ರು. ನೀವು ಯಾಕೆ ಬಂದು ಹೋರಾಟ ಮಾಡ್ಲಿಲ್ಲ? ಈಗ ನಿಮ್ ಅವ್ರು ದಲಿತರಲ್ವಾ? ನಿಮ್ ಸರ್ಕಾರ ನಮ್ಮ ಸರ್ಕಾರ ಇರ್ಬೋದು, FIR ಹಾಕಿದೆ, ನಮ್ಮ ಸರ್ಕಾರ ಇರ್ಬೋದು, ಎನ್ಕ್ವೈರಿ ಮಾಡಿ ಅಂತ. ಯಾಕೆ ಬಂದು ಹೋರಾಟ ಮಾಡ್ಲಿಲ್ಲ? ಏನಂದ್ರೆ ನಿಮ್ ಸರ್ಕಾರ, ನಿಮಗೆ ವಿಶ್ವಾಸ ಇಲ್ವಾ? ನಿಮ್ ಸರ್ಕಾರ ಸರಿಯಾಗಿ ಎನ್ಕ್ವೈರಿ ಮಾಡುತ್ತೆ ಅನ್ನೋ ವಿಶ್ವಾಸ ಇಲ್ವಾ ನಿಮಗೆ? ವಿಶ್ವಾಸ ಇಲ್ಲದೆ ಇದ್ರೆ ಹೇಳಿ. ಈಗ ನಾವ್ ಹೇಳ್ತಾ ಇದೀವಿ, ಅವ್ರೀಗ ಇವತ್ತು ಡಾಕ್ಟರ್ ಸುಧಾಕರ್ ಏನು ಇವತ್ತು ಅಧಿಕಾರದಲ್ಲಿರೋರಲ್ಲ, ಮಂತ್ರಿಯೂ ಅಲ್ಲ, ಯಾವಾಗಲೂ ಅಂತ ಅವ್ರು ಕೇಳ್ರಿ ಇಲ್ಲಿ. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾ ಏನ್ ಅಂಜು ಮಗ ಅಲತ್ತ. ಅವ್ರೇನು ಆರೋಪ ಮಾಡಿದರೆ ಆ ತರದ ಸಣ್ಣ ಜನ ಅಂತ ನಮ್ಗೆ ಯಾರಿಗೂ ಅನಿಸ್ತಿಲ್ಲ. ಸಣ್ಣ ಜನ ಯಾರೋ ಡ್ರೈವರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ತಗೊಳ್ಳುವಂತ ದುರವಸ್ಥೆಗೆ ಬಂದಿರುವಂತ ಸಣ್ಣ ಜನ ಅಂತ ನಮಗೆ ಅನಿಸ್ತಿಲ್ಲ. ನಿಮಗೆ ಈಗ ಮುಕ್ತವಾಗಿ ಕಂಪ್ಲೇಂಟ್ ಕೇಸ್ ರಿಜಿಸ್ಟರ್ ಮಾಡಿದಿರಿ, ನ್ಯಾಯವಾಗಿ ಎನ್ಕ್ವೈರಿ ಮಾಡಿ. ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ, ನಿಮ್ಮಂತ ಯಾರೋ ಮಧ್ಯವರ್ತಿಗಳು ದುಡ್ಡು ತಿಂದು ಸುಧಾಕರ್ ಹತ್ರ ಮಾತಾಡಿದೀನಿ ಅಂತ ಕೇಳಿ, ಸ್ವಲ್ಪ ಕೇಳಿ. ಮಧ್ಯವರ್ತಿಗಳು ದುಡ್ಡು ತಿಂದು ಮಂತ್ರಿ ಹೆಸರಿಗೆ ತಲೆ ಕಟ್ಟಿದ್ರೆ ಇವು ಎಷ್ಟೋ ವಿಷಯಗಳು ಗೊತ್ತೇ ಇರಲ್ಲ. ಒಂದು ಘಟನೆ ನಿಮಗೆ ನೆನಪು ಮಾಡ್ತೀನಿ. ಒಬ್ಬ ವ್ಯಕ್ತಿ, ನಾನು ಯಾರು ಗೊತ್ತಾ, ಕೋತ್ವಾಲ್ ರಾಮಚಂದ್ರನ್ ಶಿಷ್ಯ ಅನ್ನಂತೆ. ಯಾರ ಹತ್ರ ಹೇಳಿದ್ ಗೊತ್ತಾ? ಅವನು ಕೋತ್ವಾಲ್ ರಾಮಚಂದ್ರನ್ ಹತ್ರ. ಅವ್ನು ಕೋತ್ವಾಲ್ ರಾಮಚಂದ್ರನ್ ನೋಡೇ ಇಲ್ಲ. ನಾನು ಹವಾ ಬಿಟ್ಕೊಂಡಿದ್ದ, ನಾನು ಕೋತ್ವಾಲ್ ರಾಮಚಂದ್ರನ್ ಶಿಷ್ಯ ಅಂತ. ಹಾಗೆ ಎಷ್ಟೋ ಜನ ಮಧ್ಯವರ್ತಿಗಳು ಇಲ್ಲಿರೋ ಹೊರಗೆ ಅಂತ ನಿಲ್ಲಿಸ್ತಾರೆ, ಒಳಗೋಗಿ ನಮಸ್ಕಾರ ಸಾರ್ ಅಂತಾರೆ, ಸುಮ್ಮನೆ ಬಂದಿದ್ದೆ ಸಾರ್ ಅಂತಾರೆ, ಅಲ್ಲಿಂದ ಹೊರಗೋಗಿ ಎಲ್ಲ ಮಾತಾಡಿದೀನಿ ಕೊಡಿಲಿ ಅಂತಾರೆ. ಮಂತ್ರಿಗೇನು ಗೊತ್ತಿರಲ್ಲ. ಹಾಗಾಗಿ ಈಗೇನು ಕೇಸ್ ರಿಜಿಸ್ಟರ್ ಆಗಿದೆ, ಎನ್ಕ್ವೈರಿ ಆಗಲಿ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು.